ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಸ್ಯಾರಿ ಕುಚ್ ಡಿಸೈನ್ನ ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನಿಗೆ ನಾನು ರೌಂಡ್ ಶೇಪ್ ಬೀಡ್ಸ್ನ ತೊಗೊಂಡಿದ್ದೀನಿ. ಈ ಥರ ರೌಂಡ್ ಶೇಪ್ ಬೀಡ್ ಇರಬೇಕು. ಮತ್ತು ಹಾಗೆ ಥ್ರೆಡ್ಡಲ್ಲಿ ನಾನು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ತುದಿಲಿ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಇದು ನೀಡಲ್ ನಂಬರ್ 10 ಕ್ರೋಶ. ಹಾಗೆ ದಾರನ ಎಳ್ಕೊಂಡು ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾವು ಸ್ಟಾರ್ಟಿಂಗಲ್ಲಿ ಯಾವಾಗಲೂ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕಾಗಿರೋದು. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೊಳ್ಳೋಣ. 1 2 3 4 4 ಆರ್ 5 ಚೈನ್ನ ಹಾಕ್ಕೊಳ್ಳೋಣ. ನಾನು 5 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 5 ಚೈನ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ಸ್ಯಾರಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ, ಇಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಈಗ ದಾರನ ಮೇಲ್ ಮಾಡಿ ದೊಡ್ಡ ಸೈಜ್ ಬೀಡ್ಸ್ ತೋರಿಸಿದ್ದೆ ಅಲ್ವಾ, ಆ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ರೌಂಡ್ ಶೇಪ್ ಬೀಡ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಅದೇ ತೊಗೊಳ್ಳಿ. ಇದೇ ಶೇಪ್ ಬೇಕು ಅಂತ ಏನಿಲ್ಲ, ಫ್ಲವರ್ ಶೇಪು ಬೇಕಾದರೆ ತೊಗೋಬೋದು ನೀವು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡ್ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ವಿ ಶೇಪಲ್ಲಿ ಇಟ್ಕೋಬೇಕು. ಕಂಬ ವಿ ಶೇಪಲ್ಲಿ ಬರೋ ರೀತಿಯಲ್ಲಿ ಡಬಲ್ ಕ್ರೋಶೇನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ನ ಹಾಕ್ಕೊಳ್ಳೋಣ. 1 2 2 ಚೈನ್ನ ಹಾಕ್ಕೊಂಡು ಈಗ ನಾನು ಆಲ್ರೆಡಿ ಥ್ರೆಡ್ಡಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೆ ಅಲ್ವಾ, ಸೊ 1 ಬೀಡನ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಬೀಡನ್ನ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ, ಈ ಡಬಲ್ ಕ್ರೋಶೆ ಒಳಗಡೆ ಹಾಕಿ ದಾರನ ಎಳ್ಕೋಬೇಕು. ಸೊ 3 ಲೂಪ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೋಬೇಕು. ಈಗ ಈ 2ರಲ್ಲೊಂದು ಮತ್ತೆ ಅಗೇನ್ 2ರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ಲ, ಬೀಡ್ ಹಾಕಿ ಆ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಇಲ್ಲೊಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಬೀಡ್ ಹಾಕಿದ್ದು ಪಿಕಾಟ್ ಫಾರ್ಮ್ ಆಗುತ್ತೆ, ಡಬಲ್ ಕ್ರೋಶೆ ಪಿಕಾಟ್ ಇದು. ಈಗ ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಬೀಡ್ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲೊಂದು ಮಾಡ್ಕೋಬೇಕು. 2 ಟೈಮ್ಸ್ 2ರಲ್ಲೊಂದು ಮಾಡ್ಕೊಂಡಾದ್ಮೇಲೆ 3 ಚೈನ್ನ ಹಾಕ್ಕೊಂಡು ಅದು ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಈಗ ನೋಡಿ, ಮತ್ತೆ ಒಂದು ಬೀಡನ್ನ ತಗೊಳ್ತಾ ಇದ್ದೀನಿ. ಬೀಡ್ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ನೋಡಿ, ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2ರಲ್ಲೊಂದು ಮಾಡ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ಆಯಿತು. ಈಗ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಬೀಡ್ ಮೇಲ್ಗಡೆ ಸ್ವಲ್ಪ ಸ್ಪೇಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಡಬಲ್ ಕ್ರೋಶೆಗೆ ಲಾಕ್ ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ನಿಮಗೆ ಡಬಲ್ ಕ್ರೋಶೆ ಪಿಕಾಟ್ ಬರುತ್ತೆ. ಇದರಲ್ಲಿ ಏನೂ ಇಲ್ಲ, ಬೀಡನ್ನ ಥ್ರೆಡ್ಡಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಫಸ್ಟು ಬೀಡನ್ನ ಎಳ್ಕೋಬೇಕು. ಈ ಥರ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಬೇಕು. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೋಬೇಕು ಅಷ್ಟೇ ಫ್ರೆಂಡ್ಸ್. ಇದು ಜಾಸ್ತಿ ಡಿಫ್ರೆನ್ಸ್ ಏನೂ ಇಲ್ಲ, ಬೀಡನ್ನ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀವಿ ಡಬಲ್ ಕ್ರೋಶೆಗೆ. ಈಗ ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಳ್ಳಿ. 3 ಚೈನ್ ಆದಮೇಲೆ ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ. ಮತ್ತೆ ಅಗೇನ್ ಅದೇ ಥರ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ನಾವಿಲ್ಲಿ 5 ಅಥವಾ 6 ಡಬಲ್ ಕ್ರೋಶೆನ ಮಾಡ್ಕೋಬೋದು ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲ ಬೀಡ್ ಬ್ಯಾಕ್ ಸೈಡ್ ಹೋಗಿರುತ್ತೆ ಡಿಸೈನಲ್ಲಿ, ಸೊ ಹಾಗಾಗಿ ಫ್ರಂಟಿಗೆ ತಗೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಮತ್ತೆ ತೋರಿಸ್ತೀನಿ ನೋಡಿ. ಸೂಜಿ ಬೀಡನ್ನ ಫಸ್ಟ್ ಎಳ್ಕೊಳ್ಳೋಣ. ನಾನಿಲ್ಲಿ 5 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ.
ಮತ್ತು ಇದು 6ನೇ ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಬೀಡನ್ನ ಎಳ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬ ಗ್ಯಾಪಿಗೆ ಹೋಗಿ 3 ಲೂಪ್ ಆಗಿರುತ್ತೆ. ಬ್ಯಾಕ್ ಸೈಡ್ ಇರೋ ಥ್ರೆಡ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಬೇಕಾದ್ರೆ ಬೀಡ್ ಮೇಲ್ಗಡೆನೇ ಲಾಕ್ ಮಾಡ್ಕೊಳ್ಳಿ. ಅಂದರೆ ಬೀಡ್ ಆದಮೇಲೆ ಕೆಳಗಡೆ ಲಾಕ್ ಮಾಡ್ಲಿಕ್ಕೆ ಹೋಗಬೇಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೀಡ್ಗಿಂತ ಮುಂಚೆ ಸ್ಪೇಸ್ ಇರುತ್ತಲ್ವ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಆರ್ಚ್ ಈ ಥರ ಕಾಣಿಸುತ್ತೆ. ಈಗ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಸ್ಯಾರಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೋಡಿ ಡಿಸೈನ್ ಈ ಥರ ಇರುತ್ತೆ. ಈಗ 5 ಚೈನ್ನ ಹಾಕ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಡಿಸೈನು. ತುಂಬಾ ಚೆನ್ನಾಗಿರುತ್ತೆ ಇದು. ನಾವಿಲ್ಲಿ 6 ಡಬಲ್ ಕ್ರೋಶೆ ಪಿಕಾಟ್ನೇ ಮಾಡಬೇಕು ಅಂತೇನಿಲ್ಲ, 5 ಡಬಲ್ ಕ್ರೋಶೆ ಪಿಕಾಟ್ನು ಮಾಡ್ಕೋಬೋದು. ಈಗ ನಾವಿಲ್ಲಿ 5 ಚೈನ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 5 ಚೈನ್ನ ಹಾಕಿದ್ದೀನಿ ಅಲ್ವಾ ಕುಚ್ಚು ಕಟ್ಟಲಿಕ್ಕೆ. ಸೊ ಇಲ್ಲೂ 5 ಚೈನ್ನ ಹಾಕ್ಕೋಬೇಕು. 1 2 3 4 5 ಚೈನ್ನ ಹಾಕ್ಕೊಂಡು ಅದು ಅಷ್ಟೇ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು 5 ಚೈನ್ನ ಲಾಕ್ ಮಾಡ್ಕೋಬೇಕು. ಸ್ಯಾರಿಗೆ ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಸೊ ಡಿಸೈನು ಈ ಥರ ಫಸ್ಟು ಸ್ಟಾರ್ಟಿಂಗ್ 5 ಚೈನು, ಆಮೇಲೆ ಡಿಸೈನು ಮತ್ತು 5 ಚೈನ್. ಈಗ ದಾರನ ಮೇಲ್ ಮಾಡಿ ಒಂದು ದೊಡ್ಡ ಸೈಜ್ ಬೀಡ್ಸ್ನ ಇನ್ಸೆಟ್ ಮಾಡ್ಕೊಳ್ಳೋಣ. ಈ ರೌಂಡ್ ಶೇಪ್ ಬೀಡ್ಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಯಾವ ಶೇಪ್ ಬೀಡ್ ಇದೆ ಅದನ್ನೇ ತೊಗೋಬೋದು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತೊಗೊಂಡು ನೋಡಿ ಇಲ್ಲಿ ನಾನು ಕ್ರೋಶನ ವಿ ಶೇಪಲ್ಲಿ ಇಟ್ಕೊಳ್ತಾ ಇದ್ದೀನಿ. ಕ್ರೋಶನ ವಿ ಶೇಪಲ್ಲಿ ಇಟ್ಟು ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬನ ಮಾಡ್ಕೋಬೇಕು. ಅಂದರೆ ಬೀಡ್ಗೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಮುಂದಕ್ಕೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದಷ್ಟೇ. 2 ಲೂಪ್ ಮುಂದಕ್ಕೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು ಬೀಡನ್ನ ಎಳ್ಕೊಳ್ಳಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬೀಡನ್ನ ಎಳ್ಕೊಂಡಾದ್ಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಸೊ ಡಬಲ್ ಕ್ರೋಶೆನ ಮಾಡಬೇಕು 3 ಲೂಪಿಂದನು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಪಿಕಾಟ್ ಆಗುತ್ತೆ ಇದು. ಲಾಕ್ ಮಾಡ್ಬೇಕಾದ್ರೆ ಬೀಡ್ ಮೇಲ್ಗಡೆ ಸ್ಪೇಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಮತ್ತೆ ಒಂದು ಬೀಡನ್ನ ಎಳ್ಕೊಳ್ಳೋಣ. ಬೀಡ್ ಎಳ್ಕೊಂಡು ನೋಡಿ ಬೀಡನ್ನ ತಗೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ದಾರ ತಗೊಂಡು ಈ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಮಾಡಿದ್ವಿ ಅಲ್ವಾ, ಆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು 2 ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ನ ಹಾಕ್ಕೊಂಡು ಈಗ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೇ ಥರ ಸ್ಟಾರ್ಟಿಂಗಲ್ಲಿ ನಾವು ಹೇಗೆ ಮಾಡಿದ್ವಲ್ಲ ಅದೇ ಥರ ಇಲ್ಲೂ 6 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಾವು 5 ಅಥವಾ 6 ಡಬಲ್ ಕ್ರೋಶೆನ ಮಾಡ್ಕೋಬೋದು. ನಿಮಗೆ ಎಷ್ಟು ಡಬಲ್ ಕ್ರೋಶೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಅಷ್ಟೇ ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕಂಬದ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಬ್ಯಾಕ್ ಸೈಡ್ ಇರೋ ಬೀಡನ್ನ ಫ್ರಂಟಿಗೆ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೇ ಥರ ಫುಲ್ಲು ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಮಾಡ್ಕೋಬೇಕು. ನಾನಿಲ್ಲಿ ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ 6 ಡಬಲ್ ಕ್ರೋಶೆನ ಹಾಕಿದ್ದೀನಿ. ನಾನಿಲ್ಲಿ ಆರ್ಚ್ನ ಮಾಡಾದಮೇಲೆ 2 ಆರ್ಚ್ ಮಾಡಾದಮೇಲೆ ನೋಡ್ತೀನಿ ಫ್ರೆಂಡ್ಸ್, ಏನಾದರೂ ಆರ್ಚ್ ದೊಡ್ಡದಾಗಿ ಕಾಣಿಸ್ತು ಅನ್ನೋದಾದರೆ ನಾನು 1 ಡಬಲ್ ಕ್ರೋಶೆನ ಬಿಚ್ಚಿಬಿಟ್ಟು 5 ಡಬಲ್ ಕ್ರೋಶೆನ ಹಾಕ್ತೀನಿ. ಯಾಕಂದರೆ ನನಗೆ ಇಲ್ಲಿ ಕಸ್ಟಮರು ಪುಟಾಣಿ ಆರ್ಚು ದಪ್ಪ ಕುಚ್ಚಬೇಕು ಅಂತ ಕೇಳಿದ್ದಾರೆ. ಸೊ ಹಾಗಾಗಿ ನೋಡಿಕೊಂಡು ನಾನು ಯಾವ ರೀತಿ ಆಗುತ್ತೆ ಅಂತ ನೋಡಿಕೊಂಡು ಡಬಲ್ ಕ್ರೋಶೆನ ಚೇಂಜ್ ಮಾಡ್ಕೋತೀನಿ. ಇಲ್ಲ 6 ಡಬಲ್ ಕ್ರೋಶೆನೇ ಇಡ್ತೀನಿ, ಇಲ್ಲ ಅಂದರೆ 5 ಡಬಲ್ ಕ್ರೋಶೆನ ಹಾಕಿ ನೋಡ್ತೀನಿ ಯಾವುದು ಚೆನ್ನಾಗಿ ಕಾಣಿಸುತ್ತೆ ಅಂತ ನೋಡಿಬಿಟ್ಟು ಅದೇ ಡಬಲ್ ಕ್ರೋಶೆಗೆ ನಾನು ಫಿಕ್ಸ್ ಮಾಡ್ತೀನಿ. ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ಡಬಲ್ ಕ್ರೋಶೆನ ಹಾಕಿದ್ದೀನಿ ಅಂತ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ನಾನಿಲ್ಲಿ 6 ಡಬಲ್ ಕ್ರೋಶೆನೇ ತೋರಿಸ್ತಾ ಇದ್ದೀನಿ. ನಾನಿದು ಡಿಸೈನ್ ಆದಮೇಲೆ ಎಷ್ಟು ಡಬಲ್ ಕ್ರೋಶೆನ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಿಮಗೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಈಗ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಮೇಲೆ ನಾನಿಲ್ಲಿ 6 ಡಬಲ್ ಕ್ರೋಶೆನ ಹಾಕಿದ್ದೀನಿ. ಕಂಪ್ಲೀಟ್ ಆದಮೇಲೆ ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ.
ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕಾದ್ರೆ ಟೈಟಾಗಿ ಎಳೆದು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಡಿ. ಸೊ ಅಲ್ಲಿ ಸ್ಯಾರಿ ಸುಕ್ಕಾಗೋ ಚಾನ್ಸಸ್ ಇರುತ್ತೆ. 1 ಪಾಯಿಂಟ್ ಒಳಗೇ ಲಾಕ್ ಮಾಡಿಕೊಂಡು ಪರವಾಗಿಲ್ಲ, ಟೈಟಾಗಿ ಎಳ್ಕೊಂಡು ಲಾಕ್ನ ಮಾಡ್ಕೋಬೇಡಿ. ಈಗ ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನನಗಿಲ್ಲಿ ಆರ್ಚ್ ಸ್ವಲ್ಪ ಇಕ್ಕಟ್ಟು ಅಂದರೆ ಕನ್ಸಿಸ್ಟೆನ್ಸಿ ಅನ್ನಿಸ್ತಿದೆ. ಹಾಗೆ 6 ಡಬಲ್ ಕ್ರೋಶೆ ಬೇಡ, 5 ಡಬಲ್ ಕ್ರೋಶೆ ಸಾಕು ಅನ್ನಿಸ್ತಿದೆ. ಆರ್ಚ್ ಸ್ವಲ್ಪ ದೊಡ್ಡದಾಗೂ ಕಾಣಿಸ್ತಾ ಇದೆ. ಹಾಗಾಗಿ ನಾನು ಇದನ್ನು ಬಿಚ್ಚಿಬಿಟ್ಟು 5 ಡಬಲ್ ಕ್ರೋಶೆನ ಹಾಕಿಬಿಟ್ಟು ಕೊನೆಯಲ್ಲಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ಮಾಮೂಲಿ 1 ಡಬಲ್ ಕ್ರೋಶೆನ ಕಡಿಮೆ ಮಾಡ್ತೀನಿ ಅಷ್ಟೇ. ನೋಡಿ ನಾನಿಲ್ಲಿ 5 ಡಬಲ್ ಕ್ರೋಶೆನ ಮಾಡಿದ್ದೀನಿ. ಫುಲ್ ಸ್ಯಾರಿ ಕಂಪ್ಲೀಟ್ ಮಾಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ತುದಿಲಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡಿದ್ದೀನಿ. ನನಗೆ ಇಲ್ಲಿ ಕೊನೆಯಲ್ಲಿ 5 ಚೈನ್ ಗ್ಯಾಪ್ ಸಿಗಲಿಲ್ಲ ಕುಚ್ಚು ಕಟ್ಟಲಿಕ್ಕೆ. ಸೊ ಒಂದೊಂದು ಸ್ಯಾರಿಗೆ ಆ ಥರ ಆಗುತ್ತೆ ಫ್ರೆಂಡ್ಸ್, ಏನೂ ಆಗೋದಿಲ್ಲ. ನೋಡಿ ಪುಟಾಣಿ ಆರ್ಚಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲಿ ಟ್ರೈ ಮಾಡಿ. ನಾನು ಇದಕ್ಕೆ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತೀನಿ. ಕುಚ್ಚನ್ನ ಕಟ್ಟಲಿಕ್ಕೆ 187 ದಾರನ ತೊಗೊಂಡಿದ್ದೀನಿ. ಅವ್ರು ಸ್ವಲ್ಪ ದಪ್ಪ ಕುಚ್ಚಬೇಕು ಅಂದಿದ್ದಕ್ಕೆ ನಾನು ಇಲ್ಲಿ 187 ತೊಗೊಂಡಿರೋದು, ಇಲ್ಲ 157 ತೊಗೊಳ್ಳೋದು ನಾನು ಆ್ಯಕ್ಚುಲಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಪುಟಾಣಿ ಕುಚ್ಚನೆ ಕಟ್ಟಿದ್ದೀನಿ. ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬ್ರೈಡಲ್ಗೂ ನಾವು ಇದನ್ನು ಮಾಡ್ಕೋಬೋದು. ಎಷ್ಟು ಚೆನ್ನಾಗಿದೆ, ಸಿಂಪಲ್ಲಾಗಿದೆ. ಬಿಗಿನರ್ಸು ಸಹ ಆರಾಮಾಗಿ ಹಾಕ್ಬೋದು. ಫುಲ್ ಸ್ಯಾರಿ ಹಾಕಲಿಕ್ಕೆ ಒಂದು 2.5 ಅವರ್ ಇದ್ದರೆ ಸಾಕು, ಆರಾಮಾಗಿ ಹಾಕ್ಕೋಬೋದು. ಅರ್ಜೆಂಟಾಗಿ ನಾವು ಸ್ಯಾರಿ ಕುಚ್ಚನ್ನ ಹಾಕ್ಕೋಬೇಕು ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ 400 to 450 ಚಾರ್ಜಸ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡು, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನಿಗೆ ನಾನು ಟುಲಿಪ್ ಬ್ರ್ಯಾಂಡ್ ಅವ್ರದ್ದು ನೀಡಲ್ ನಂಬರ್ 10 0.75 mm ತೊಗೊಂಡಿದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ತುದಿಲ್ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹಾಕೋದು ಅಂತ ನೋಡೋಣ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳೋಣ. ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಪಕ್ಕದಲ್ಲೇ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ ನಾವಿಲ್ಲಿ 2 ಟೈಮ್ಸ್ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಇಲ್ಲಿ ನೋಡಿ 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಪಕ್ಕದಲ್ಲೇ ನೋಡಿ ಇಲ್ಲಿ ಇಷ್ಟೇ ಗ್ಯಾಪ್, ಒಂದೇ ಒಂದು ಪಾಯಿಂಟ್ ಗ್ಯಾಪ್ ಕೊಟ್ಕೊಂಡು ದಾರನ ಹಾಕಿ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಸೊ 3 ಲೂಪ್ ಆಗುತ್ತೆ. 2ರಲ್ಲೊಂದು ಮಾಡಿಕೊಂಡ್ರೆ ಒಂದು ಡಬಲ್ ಕ್ರೋಶೆಟ್ ಆಗುತ್ತೆ. ಈ ಡಬಲ್ ಕ್ರೋಶೆಟ್ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಈ ಡಬಲ್ ಕ್ರೋಶೆಟ್ ಇದೆ ಅಲ್ವಾ, ಆ ಡಬಲ್ ಕ್ರೋಶೆಟ್ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ಪಿಕಾಟ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟ್ ಒಂದು ಸ್ವಲ್ಪ 1 ಪಾಯಿಂಟ್ ಅಷ್ಟು ಗ್ಯಾಪ್ನ ಬಿಟ್ಕೊಳ್ಳೋಣ. ನೆಕ್ಸ್ಟ್ ಬಟ್ಟೆಗೆ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ನ ಹಾಕ್ಕೊಳ್ಳೋಣ, 3 ಚೈನ್ನ. ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಡಬಲ್ ಕ್ರೋಶೆ ಪಿಕಾಟ್ ಆಯಿತು. ಮತ್ತೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಒಂದು ಸ್ವಲ್ಪ ಗ್ಯಾಪ್ನ ತಗೊಳ್ಳಿ. 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಅದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಒಂದು ಪಿಕಾಟ್ ಫಾರ್ಮ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟಿಂಗಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶೆ ಮಾಡಿಕೊಂಡು ಆಮೇಲೆ ನಾವು ಡಬಲ್ ಕ್ರೋಶೆ ಪಿಕಾಟ್ನ ಮಾಡ್ತಾ ಇರೋದು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ನೆಕ್ಸ್ಟ್ ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಬಟ್ಟೆಗೆ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಹೇಗೇನು 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಳ್ಳಿ. ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಸೊ ಡಬಲ್ ಕ್ರೋಶೆ ಪಿಕೌಟ್ ಆಯಿತು.
ಮತ್ತೆ ಒಂದು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಗ್ಯಾಪ್ನ ಕೊಟ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ 3 ಚೈನ್ ಹಾಕ್ಕೊಳ್ಳೋಣ. 1 2 3 3 ಚೈನ್ನ ಹಾಕ್ಕೊಂಡು ಇದೇ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಇಷ್ಟೇ ಫ್ರೆಂಡ್ಸ್, ಇದು ಬೇಸ್ ಲೈನು ಇದೇ ಥರ ಫುಲ್ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ನಾನೊಂದು ಸ್ವಲ್ಪ ಡಿಸೈನ್ನ ಹಾಕಿಬಿಟ್ಟು ಆಮೇಲೆ ತೋರಿಸ್ತೀನಿ ನೋಡಿ. ಒಂದು ಸ್ವಲ್ಪ ಡಿಸೈನ್ನ ನಾನಿಲ್ಲಿ ಹಾಕಿದ್ದೀನಿ. ಕೊನೆಯಲ್ಲಿ ಇಲ್ಲಿ ಹಾಗೇ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೋದು. ಇಲ್ಲ ಅಂದರೆ ಇಲ್ಲಿ 1 or 2 ಚೈನ್ನ ಹಾಕ್ಕೊಂಡು ಸಿಂಗಲ್ ಕ್ರೋಶೆನ ಮಾಡ್ಕೋಬೋದು. ಸರಿ, ದಾರನ ಟ್ರಿಮ್ ಮಾಡ್ಕೋಬೋದು. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡು ನೋಡಿ, 2 ಚೈನ್ನ ಹಾಕ್ಕೊಂಡು ಇಲ್ಲಿ ಬಟ್ಟೆಗೆ ಹಾಕಿ ಕೊನೆಯಲ್ಲಿ ನಾನು ಎಂಡಿಂಗಲ್ಲಿ ತೋರಿಸ್ತಾ ಇದ್ದೀನಿ. ನಾವು ಇಲ್ಲೇ 2 ಚೈನ್ನ ಹಾಕ್ಕೊಂಡು ದಾರನ ಬೇಕಾದರೆ ಟ್ರಿಮ್ ಮಾಡ್ಕೋಬೋದು. ಇಲ್ಲ ಅಂದರೆ ಈ ಥರ 2 ಚೈನ್ನ ಹಾಕ್ಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ 1 2 2 ಸಿಂಗಲ್ ಕ್ರೋಶೆನ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ದಾರ ಕಟ್ಟಾದಮೇಲೆ ಈ ಥರ ಎಳ್ಕೊಂಡ್ರೆ ಮುಗೀತು, ಇದು ಕಿತ್ತೋಗೋದಿಲ್ಲ. ನಮಗೆ ಬೇಕು ಅಂದರೆ ಇಲ್ಲಿಗೇನೆ ಬೇಕಾದರೆ ಇಲ್ಲಿ 2 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ 2 ಚೈನ್ನ ಹಾಕ್ಕೊಂಡು ನಾವು ಲಾಕ್ ಮಾಡಿದ್ದೀವಿ ಅಲ್ವಾ, ಅದ್ರ ಬದಲಿ 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೋದು. ಇದು ಫಸ್ಟ್ ಬೇಸ್ ಲೈನ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಬಂದಿದೆ ಅಂತ. ಇಷ್ಟೇ ಫ್ರೆಂಡ್ಸ್, ಇದು ಬೇಸ್ ಲೈನು. ಇವಾಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಇಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ ರೌಂಡ್ ಶೇಪಿಂದು ನೋಡಿ. ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ ನಾನು. ನೆಕ್ಸ್ಟ್ ಸ್ಟೆಪ್ಪಿಗೆ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿ ಡಬಲ್ ಕ್ರೋಶೆ ಪಿಕಾಟ್ ಇದೆಯಲ್ಲ, ಆ ಮಿಡಲಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೊ ಸಿಂಗಲ್ ಕ್ರೋಶೆ ಆಯಿತು. ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಇದೆ ಅಲ್ವಾ, ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟಿಗೆ ನೋಡಿ ಇಲ್ಲಿ ಮಿಡಲಲ್ಲಿ ನಾನು ಎಲ್ಲಿ ಹಾಕ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಲೂಪ್ ಇದೆ ಅಲ್ವಾ ಒಳಗೆ, ಈ ಲೂಪಲ್ಲಿ ಹಾಕ್ಕೋಬೇಕಾಗಿರೋದು. ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. 2 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಸ್ಮಾಲ್ ಸೈಜ್ ಬೀಡ್ಸ್ ತೋರಿಸಿದ್ದೆ ಅಲ್ವಾ, ಆ ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಬೀಡ್ ಲಾಕ್ನ ಮಾಡಿದ್ದೀನಿ. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಆ ಡಬಲ್ ಕ್ರೋಶೆ ಹೋಲಿಗೆ ಹೋಗಬೇಕು. ಹೋಲಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2 ಅಂದರೆ ಇಲ್ಲೂ ಅಷ್ಟೇ ನಾವು ಡಬಲ್ ಕ್ರೋಶೆನ ಮಾಡಬೇಕು. ಡಬಲ್ ಕ್ರೋಶೆ ಆದಮೇಲೆ ಈಗ ನೋಡಿ ಮತ್ತೆ ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಅದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2 ಹೀಗೆ 2 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸೇಮ್ ಹೋಲಿಗೆ ದಾರನ ಹಾಕಿ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೇಮ್ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬ ಅಂತ ಕರಿತೀವಿ ನಾವು. ಅದೇ ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬದ ಹೋಲಲ್ಲಿ ನಾವು ಎಷ್ಟು ನಂಬರ್ ಆಫ್ ಡಬಲ್ ಕ್ರೋಶೆ ಆಗುತ್ತೆ ಅಂತ ನೋಡಿಕೊಂಡು ನಂಬರ್ ಆಫ್ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನನಗೆ ಒಟ್ಟು ಬೀಡ್ಸ್ನ ಬಿಟ್ಟು 1 2 3 4 5 ಡಬಲ್ ಕ್ರೋಶೆ ಆಯಿತು. ನಿಮಗೆ 5 ಡಬಲ್ ಕ್ರೋಶೆ ಆಯಿತು ಅಂದರೆ 5 ಮಾಡ್ಕೊಳ್ಳಿ, ಇಲ್ಲ ಅಂದರೆ 6 ಮಾಡ್ಕೋಬೋದು ಫ್ರೆಂಡ್ಸ್. ಈಗ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ಅದ್ರ ಪಕ್ಕದಲ್ಲಿರೋ ಡಬಲ್ ಕ್ರೋಶೆ ಪಿಕಾಟ್ ಇದೆ ಅಲ್ವಾ, ಅದ್ರ ಮಿಡಲಲ್ಲಿ ನಾನು 3 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಹೋಲ್ ಇದೆ ನೋಡಿ, 3 ಚೈನ್ ಹಾಕಿರೋ ಹೋಲು, ಆ ಹೋಲಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2 ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕಿಲ್ಲು. ಡಬಲ್ ಕ್ರೋಶೆ ಆದಮೇಲೆ ಒಂದು ಸಿಂಗಲ್ ಚೈನ್ನ ಹಾಕ್ಕೊಂಡು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ
ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪ್ ಇದೆ ನೋಡಿ, ಇಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಂಡು 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇದೇ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳೋಣ. 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಎಗೇನ್ ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು, ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೋಬೇಕು. 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದ್ಸಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ, ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾವಿಲ್ಲಿ 5 ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಡಬಲ್ ಕ್ರೋಶೆ ಗ್ಯಾಪಲ್ಲಿ ಒಟ್ಟು 5 ಡಬಲ್ ಕ್ರೋಶೆನ ಮಾಡ್ಕೊಂಡಿದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಮಿಡಲಲ್ಲಿ ಹೋಗಿ ದಾರನ ಎಳ್ಕೊಳ್ಳಿ. ಸೊ 3 ಲೂಪ್ ಆಗುತ್ತೆ. ಇಲ್ಲೂ ಅಷ್ಟೇ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋದು. ತುಂಬಾ ಈಸಿ ಇದೆ ಫ್ರೆಂಡ್ಸ್. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವಿಡಿಯೋ ನೋಡೋದ್ರಿಂದ ನಿಮಗೆ ನಾನು ಹೇಗೆ ಡಿಸೈನ್ ಹಾಕಿದ್ದೀನಿ ಅದು ಗೊತ್ತಾಗುತ್ತೆ. ಈಗ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ಒಂದು ಚೈನ್ನ ಹಾಕಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡ್ ಇನ್ಸರ್ಟ್ ಆದಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ತಗೊಂಡು ಆ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಮಾಡ್ಕೋಬೇಕು. ನನಗಿಲ್ಲಿ 5 ಡಬಲ್ ಕ್ರೋಶೆ ಬೇಕಾಗುತ್ತೆ ಆರ್ಚ್ ಕಂಪ್ಲೀಟ್ ಆಗಲಿಕ್ಕೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ನೋಡಿ ಇಲ್ಲಿ ಒಟ್ಟು ನಾನಿಲ್ಲಿ 5 ಡಬಲ್ ಕ್ರೋಶೆನ ಮಾಡಿದ್ದೀನಿ. 5 ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟ್ ಒಳಗಡೆ ಹೋಗಿ ದಾರನ ಎಳ್ಕೊಬೇಕು. ಸೊ ಇಲ್ಲೂ ಅಷ್ಟೇ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀವಿ. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಡಿಸೈನ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಯಾವುದೇ ರೀತಿ ಕುಚ್ಚು ಕಟ್ತಾ ಇಲ್ಲ. ಕುಚ್ಚು ಕಟ್ಟೋದಿಲ್ಲ ಅಂದರೆ ಇದೇ ರೀತಿ ಕಂಟಿನ್ಯೂ ಮಾಡಬೇಕು. ಒಂದು ವೇಳೆ ನೀವು ಕುಚ್ಚು ಕಟ್ತೀವಿ ಅನ್ನೋದಾದರೆ ಈಗ ತೋರಿಸ್ತೀನಿ ನೋಡಿ. ಈಗ ನಾನಿಲ್ಲಿ 3 ಅಥವಾ 2 ಟೈಮ್ಸು ಆರ್ಚ್ ಆದಮೇಲೆ ಇಲ್ಲಿ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಅಂದರೆ ಸೂಜಿ ಮೇಲೆ ದಾರನ ತಗೊಳ್ದೆ ಹಾಗೇ ಸಿಂಗಲ್ ಲಾಕ್ನ ಮಾಡಿಕೊಂಡು 1 2 3 ಅಥವಾ 4 3 or 4 ಚೈನ್ನ ಹಾಕ್ಕೊಂಡು 4 ಆಯಿತು ಅಂದರೆ 4 ಹಾಕ್ಕೊಳ್ಳಿ, ಇಲ್ಲಾಂದರೆ 5 ಚೈನು ಬೇಕಾದರೆ ಹಾಕ್ಕೋಬೋದು. ಹಾಕಿ ನೆಕ್ಸ್ಟು ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟಿಗೆ ಹಾಕ್ಕೋಬೇಕು. ಇಲ್ಲಿ ಸ್ಟಾರ್ಟಿಂಗಲ್ಲಿ ಬೇಕು ಅಂದರೆ ಸ್ಟಾರ್ಟಿಂಗಲ್ಲೂ ನೀವು 5 ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿ ಕುಚ್ಚನ್ನ ಕಟ್ತಾ ಇಲ್ಲ. ಇಲ್ಲಿ ಕುಚ್ಚು ಕಟ್ಟೋರು ಮಾತ್ರ ಈ ಥರ ಮೆಥಡ್ನ ಫಾಲೋ ಮಾಡಿ. ನಾನಿಲ್ಲಿ ಕುಚ್ಚು ಕಟ್ತಾ ಇಲ್ಲ. ಸೊ ಹಾಗಾಗಿ ಇಲ್ಲಿ ಆರ್ಚ್ ಆದಮೇಲೆ ಸೂಜಿ ಮೇಲೆ ನಾನು ಒಂದ್ಸಲಿ ದಾರನ ತಗೊಂಡು ನೋಡಿ, ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡು ಒಂದು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟಿಗೆ ಕಂಬನ ಹಾಕ್ತೀನಿ. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ನೋಡಿ. ಈಗ ಡಿಸೈನ್ ಕಂಪ್ಲೀಟ್ ಆಗಿದೆ. ಈಗ ಒಂದನ್ನು ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಪಿಕಾಟ್ನ ಸ್ಕಿಪ್ ಮಾಡಿ ಅದರ ನೆಕ್ಸ್ಟ್ ಡಬಲ್ ಕ್ರೋಶೆ ಪಿಕಾಟಿಗೆ ನಾನಿಲ್ಲಿ ಡಬಲ್ ಕ್ರೋಶೆನ ಮಾಡ್ತಾಯಿಲ್ಲ, ಸಿಂಗಲ್ ಕ್ರೋಶೆನ ಮಾಡಿ 1 or 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋತಾ ಇದ್ದೀನಿ. ಟ್ರಿಮ್ ಮಾಡಿಕೊಂಡು ಈ ದಾರನ ಹಿಂಗೆ ಎಳ್ಕೊಂಡು ಟೈಟಾಗಿ ಹೀಗೆ ಮಾಡಿಕೊಂಡ್ರೆ ಮುಗೀತು. ಇದಿಲ್ಲಿಗೆ ಫಿಕ್ಸ್ ಆಗುತ್ತೆ ಫ್ರೆಂಡ್ಸ್. ಮತ್ತು ಈಗ ನಾವು ಇಲ್ಲಿಗೆ ಫಿಕ್ಸ್ ಆಗುತ್ತೆ. ಈಗ ನಾವಿಲ್ಲಿ ಫ್ಯಾಬ್ರಿಕ್ ಗ್ಲೂನ ಪೇಸ್ಟ್ ಮಾಡಿ ಈ ಥರ ಗಮ್ನ ಹಾಕ್ಕೊಂಡ್ಬಿಟ್ರೆ ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂನೆಲ್ಲ ಹಾಕಿ ತೋರಿಸ್ತೀನಿ ನೋಡಿ. ಇಲ್ಲಿ ಫ್ಯಾಬ್ರಿಕ್ ಗ್ಲೂನ ಈ ಥರ ಹಾಕ್ಕೊಂಡು ಈ ಡಿಸೈನ್ ಏನಿದೆ ಈ ಡಿಸೈನ್ನ ಇಲ್ಲಿಗೆ ಪೇಸ್ಟ್ ಮಾಡಿ ಈ ಥರ, ಮತ್ತು ಇಲ್ಲೂ ಅಷ್ಟೇ ಈ ಥರ ಹಾಕ್ಕೊಂಡು ದಾರನ ಈ ಥರ ಗಮ್ ಮಾಡಬೇಕು. ಗಮ್ ಮಾಡಿ ಒಂದು 2 or 3 ಮಿನಿಟ್ಸಿಗೆ ಅದು ಸ್ಟಿಕ್ ಆಗುತ್ತೆ. ಸೊ ರಿಮೈನಿಂಗ್ ದಾರ ಥ್ರೆಡ್ಸ್ ಏನಿದೆ ಆ ರಿಮೈನಿಂಗ್ ಥ್ರೆಡ್ಸ್ನ ನಾವು ಈ ಥರ ಟ್ರಿಮ್ ಮಾಡ್ಕೊಬಿಡಬೇಕು. ಸೊ ಆವಾಗ ಇಲ್ಲಿ ಇದು ಫಿಕ್ಸ್ ಆಯಿತು. ಇಲ್ಲೂ ಅಷ್ಟೇ ಸ್ಟಾರ್ಟಿಂಗಲ್ಲೂ ಅಷ್ಟೇ ನಾವು ಫ್ಯಾಬ್ರಿಕ್ ಗ್ಲೂ ಏನಿದೆ
ಅದನ್ನು ಇಲ್ಲಿ ಸ್ಟಿಕ್ ಮಾಡಿಬಿಡಬೇಕು. ಸೊ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಈ ಥರ ಗ್ಲೂನ ಹಾಕಬೇಕು. ಏನಕ್ಕಂದರೆ ನಾವು ಕುಚ್ಚನ್ನ ಕಟ್ಟೋದಿಲ್ಲ. ಕುಚ್ಚು ಕಟ್ಟೋದ್ರಿಂದ ನಮಗೆ ಇಲ್ಲಿ ಆ್ಯಡ್ ಆಗಿಬಿಡ್ತಿತ್ತು. ಕುಚ್ಚನ್ನ ಹಾಕ್ಬಿಡ್ತಿದ್ವಿ, ಅದು ಹೋಗ್ಬಿಡ್ತಿತ್ತು. ಇವಾಗ ಕುಚ್ಚಿರೋದಿಲ್ವಲ್ಲ, ಸೊ ಹಾಗಾಗಿ ಗ್ಲೂನ ಹಾಕಿ ಈ ಥರ ಪೇಸ್ಟ್ ಮಾಡಿಬಿಡಬೇಕು. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಫಿನಿಶಿಂಗು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದು. ನಿಮಗೆ ಯಾರೆಲ್ಲ ಕುಚ್ಚು ಇಷ್ಟ ಇಲ್ಲ, ಬರೀ ಹಾಗೆ ಡಿಸೈನ್ ಮಾಡ್ಕೋಬೇಕು ಸ್ಯಾರಿಗೆ ಅನ್ನೋರು ಇದನ್ನು ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ 650 to 700 ಚಾರ್ಜಸ್ ಮಾಡ್ಬೋದು. ಪ್ಲೇಸ್ ಮೇಲೆ ಡಿಪೆಂಡು ಫ್ರೆಂಡ್ಸ್, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬೆಲ್ ಐಕಾನ್ ಒತ್ತಿ ಆಲ್ ಅನ್ನೋ ಆಪ್ಷನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಕುಚ್ಚಿಲ್ದೇನೆ ಸ್ಯಾರಿಗೆ ಹೇಗೆ ಬ್ರೈಡಲ್ ಡಿಸೈನ್ನ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಡಿಸೈನಿಗೆ ನಾನು ನೀಡಲ್ ನಂಬರ್ 10ನ ತಗೊಳ್ತಾ ಇದ್ದೀನಿ. ಹಾಗೆ 6 ಎಳೆ ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಬೇಕು. ಈ ಥರ ದಾರನ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಈಗ ನೋಡಿ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಅಂದರೆ ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂತ ನಾವು ಕರಿಬೋದು. ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಈಗ 2 ಚೈನ್ನ ಹಾಕ್ಕೊಳ್ಳೋಣ. 1 2 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ಸಿಂಗಲ್ ಕ್ರೋಶೆ 2 ಹಾಕ್ಕೊಂಡಿದ್ವಿ ಅಲ್ಲ, ಅದ್ರ ಪಕ್ಕದಲ್ಲೇ ಅಂದರೆ 1 ಪಾಯಿಂಟ್ ಗ್ಯಾಪ್ನ ಕೊಟ್ಕೋಬೋದು, ಇಲ್ಲ ಪಕ್ಕದಲ್ಲೇ ಹಾಕ್ಕೊಳ್ಳೋಣ. ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಂಡು 3 ಲೂಪ್ ಆಗುತ್ತೆ. 2ರಲ್ಲಿ 1 ಅಂದರೆ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಈಗ ನೋಡಿ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈಗ ಡಬಲ್ ಕ್ರೋಶೆ ಮಾಡ್ತಾ ಇದ್ದೀವಿ ಅಲ್ವಾ, ಆ ಡಬಲ್ ಕ್ರೋಶೆ ಪಕ್ಕದಲ್ಲೇ ಇಲ್ಲಿ ಪಕ್ಕನೇ ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಹೋಗಬೇಕು. ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡಬೇಕು. ಒಟ್ಟು ನಾನಿಲ್ಲಿ 2 ಚೈನ್ನ ಹಾಕಿರೋದನ್ನು ಕನ್ಸಿಡರ್ ಮಾಡಿ ಒಟ್ಟು 4 ಡಬಲ್ ಕ್ರೋಶೆನ ಮಾಡಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೊಳ್ಳೋಣ. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಆ 2 ಚೈನ್ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಆ 2 ಚೈನಿಗೆ ಅಷ್ಟನ್ನು ನೋಡಿಕೊಂಡು ಮತ್ತೆ ಬಟ್ಟೆಗೆ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತು ನೋಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಪಕ್ಕದಲ್ಲೇ ನೋಡಿ ಸ್ವಲ್ಪ ಗ್ಯಾಪಲ್ಲಿ ನಾನು ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲಿ 1 2 ಟೈಮ್ಸ್ ಮಾಡ್ಕೋಬೇಕು. ಸೊ ಡಬಲ್ ಕ್ರೋಶೆ ಆಗುತ್ತೆ. ಮತ್ತು ಡಬಲ್ ಕ್ರೋಶೆ ಪಕ್ಕದಲ್ಲೇ ಇನ್ನೊಂದು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಒಟ್ಟು ನಾನು 4 ಡಬಲ್ ಕ್ರೋಶೆನ ಮಾಡ್ತಾ ಇರೋದು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇದು 4ನೇ ಡಬಲ್ ಕ್ರೋಶೆ. 3 ಡಬಲ್ ಕ್ರೋಶೆ ಕಂಪ್ಲೀಟ್ ಆಗಿದೆ. ಇದು 4ನೇ ಡಬಲ್ ಕ್ರೋಶೆನ ಮಾಡಿದ್ದೀನಿ. 4 ಡಬಲ್ ಕ್ರೋಶೆ ಆದಮೇಲೆ 1 2 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಡಬಲ್ ಕ್ರೋಶೆನ ಮಾಡಬೇಕು. ಸಿಂಗಲ್ ಕ್ರೋಶೆ ಮಾಡ್ತಾ ಇಲ್ಲ, ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀವಿ. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಡಬಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ದಾರನ ಎಳ್ಕೊಳ್ಳಿ. ಅಲ್ಲೂ ಅಷ್ಟೇ ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಒಟ್ಟು ನಾವಿಲ್ಲಿ 4 ಡಬಲ್ ಕ್ರೋಶೆನ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ನ ಹಾಕ್ಕೋಬೇಕು. ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗೋಣ. ನೋಡಿ ಫಸ್ಟು ಸ್ಟಾರ್ಟಿಂಗಲ್ಲಿ 4 ಡಬಲ್ ಕ್ರೋಶೆನ ಹಾಕಿದ್ದೀನಿ, ಆಮೇಲೆ 2 ಚೈನ್ನ ಹಾಕಿದ್ದೀನಿ. ಈಗಿನ 4 ಡಬಲ್ ಕ್ರೋಶೆನ ಹಾಕ್ಕೊಳ್ಬೇಕು, ಮತ್ತು 2 ಚೈನ್ನ ಹಾಕ್ಕೋಬೇಕು, ಮತ್ತು 4 ಡಬಲ್ ಕ್ರೋಶೆ. ಇದೇ ರೀತಿಯಲ್ಲಿ ನಾವು ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನೊಂದು ಸ್ವಲ್ಪ ಡಿಸೈನ್ನ ಹಾಕಿ ತೋರಿಸ್ತೀನಿ. ನಾನಿಲ್ಲಿ ಒಂದು ಸ್ವಲ್ಪ ಡಿಸೈನ್ನ ಹಾಕಿದ್ದೀನಿ. ಕೊನೆಯಲ್ಲಿ 4 ಡಬಲ್ ಕ್ರೋಶೆ ಆದಮೇಲೆ 1 2 2 or 3 ಚೈನ್ನ ಹಾಕ್ಕೋಬೋದು. ನಾನಿಲ್ಲಿ 2 ಚೈನ್ನ ಹಾಕ್ಕೊಂಡಿದ್ದೀನಿ. 2 ಚೈನ್ನ ಹಾಕ್ಕೊಂಡು ಸ್ವಲ್ಪ ದಾರನ ಬಿಟ್ಟು ದಾರನ ಟ್ರಿಮ್ ಮಾಡ್ಕೊಳ್ಳೋಣ.
ಇಲ್ಲಿ ಕ್ರೋಶನ ಹಿಂಗೆ ಎಳ್ಕೊಂಡು ದಾರನ ಟೈಟ್ ಮಾಡಿಕೊಂಡ್ರೆ ಆಯಿತು. ಇದೇ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಡಬಲ್ ಕ್ರೋಶೆಗಳು ಈಕ್ವಲ್ ಆಗಿ ಬಂದಿದೆ. ಈಗ ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಬೇರೆ ಕಲರ್ ಥ್ರೆಡ್ನ ತಗೊಳ್ತೀನಿ. ಸ್ಟಾರ್ಟಿಂಗು ಎಲ್ಲಿ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀನಿ ಅಲ್ವಾ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನಾವಿಲ್ಲಿ ಲಾಕ್ ಮೇಲೇ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಇದೆ ಅಲ್ವಾ ಆ ಗ್ಯಾಪಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ 1 2 2 ಚೈನ್ನ ಹಾಕ್ತಾಯಿದ್ದೀನಿ. ಇದು ಸ್ಟಾರ್ಟಿಂಗಲ್ಲಿ ಮಾತ್ರ ನಾನು 2 ಟೈಮ್ಸ್ ಚೈನ್ನ ತಗೊಳ್ಳೋದು. 2 ಚೈನ್ನ ಹಾಕ್ಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಇಲ್ಲಿ ಡಬಲ್ ಕ್ರೋಶೆಗಳನ್ನ ಸ್ಕಿಪ್ ಮಾಡಿ 2 ಚೈನ್ ಹಾಕಿದ್ದೀನಿ ಅಲ್ವಾ ಆ 2 ಚೈನಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ನೋಡಿ ಇಲ್ಲಿ ಲೆಂತಿ ಉದ್ದ ಬೀಡ್ ಅಥವಾ ಇದನ್ನು ವೀಟ್ ಬೀಡ್ ಅಂತ ಕರಿತೀವಿ ನಾವು. ಈ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ನಿಮಗೆ ಇದೇ ಬೀಡ್ ಬೇಕು ಅಂತ ಏನೂ ಇಲ್ಲ ಫ್ರೆಂಡ್ಸ್. ಲೆಂತಿಯಾಗಿರೋ ಬೀಡ್ ಯಾವ ಶೇಪಲ್ಲಿ ಲೆಂತಿಯಾಗಿರೋ ಬೀಡ್ ತೊಗೊಂಡ್ರೆ ಸಾಕು. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈಗ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ ಆ ಡಬಲ್ ಕ್ರೋಶೆ ಹೋಲಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಡಬಲ್ ಕ್ರೋಶೆ ಗ್ಯಾಪ್ ಅಥವಾ ಹೋಲಿಗೆ ಹೋಗಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೇಮ್ ಡಬಲ್ ಕ್ರೋಶೆ ಹೋಲಲ್ಲೇ ಹೋಗಿ ಎಗೇನ್ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಇರಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಇಲ್ಲಿ ಡಬಲ್ ಕ್ರೋಶೆ ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅಂದರೆ ಡಬಲ್ ಕಂಬ ಹಾಕಿದ್ದೀವಿ ಅಲ್ವಾ ಸ್ಟಾರ್ಟಿಂಗಲ್ಲಿ ಆ ಡಬಲ್ ಕಂಬ ಫಿಲ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ತೀನಿ. ಈಗ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಬೀಡನ್ನ ಬಿಟ್ಬಿಟ್ಟು ನೋಡಿ ಇಲ್ಲಿ 1 2 3 4 5 6 7 ಒಟ್ಟು ನಾನು 7 ಡಬಲ್ ಕ್ರೋಶೆನ ಮಾಡಿದ್ದೀನಿ. 7 ಡಬಲ್ ಕ್ರೋಶೆ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 4 ಟೈಮ್ಸ್ ಡಬಲ್ ಕ್ರೋಶೆ ಮಾಡಿದ್ದೀನಿ ಅಲ್ವಾ ಬೇಸ್ಲೈನಲ್ಲಿ ಅದನ್ನು ಸ್ಕಿಪ್ ಮಾಡಿ 2 ಚೈನ್ ಇರೋ ಗ್ಯಾಪಿಗೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇಲ್ಲಿ ಡಬಲ್ ಕ್ರೋಶೆ ಮಾಡ್ತೀವಲ್ಲ ಅದು ಸ್ವಲ್ಪ ಲೆಂತಿಯಾಗಿ ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆದಮೇಲೆ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನಿಮಗೆ ಈ ಥರ ಲೆಂತಿ ಬೀಡ್ಸ್ ಇಲ್ಲ ಅಂದರೆ ಸ್ಮಾಲ್ ಬೀಡ್ಸ್ನ ನಾವು 2 ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೋದು. ಮತ್ತು ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಆದಮೇಲೆ ನೋಡಿ ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇದೇ ಡಬಲ್ ಕ್ರೋಶೆ ಇವಾಗ ನೆಕ್ಸ್ಟ್ ಬೀಡ್ ಆದಮೇಲೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ ಆ ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆ ಅಥವಾ ಡಬಲ್ ಕಂಬನ ಮಾಡ್ಕೊಳ್ಳೋಣ. ಕನ್ಫ್ಯೂಸ್ ಮಾಡ್ಕೋಬೇಡಿ ಫ್ರೆಂಡ್ಸ್, ಇಲ್ಲಿ ಏನು ಚೇಂಜಸ್ ಇಲ್ಲ. ಬರೀ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆಗಳಲ್ಲೇ ನಾನು ಡಿಸೈನ್ನ ಹಾಕಿರೋದು. ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಡಬಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಅಲ್ವಾ ಆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. ಎರಡರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸೂಜಿ ಮೇಲೆ ಒಂದ್ಸಲಿ ದಾರನ ತಗೊಂಡ್ರೆ ಡಬಲ್ ಕ್ರೋಶೆ ಆಗುತ್ತೆ. 2 ಟೈಮ್ಸ್ ದಾರ ತಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ ಫ್ರೆಂಡ್ಸ್. ಇಷ್ಟೇ ಡಿಫ್ರೆನ್ಸು. ಇಲ್ಲಿ ಬಿಗಿನರ್ಸು ಸಹ ಈ ಡಿಸೈನ್ನ ಆರಾಮಾಗಿ ಹಾಕ್ಕೋಬೋದು. ಯಾಕಂದರೆ ಬರೀ ಡಬಲ್ ಕ್ರೋಶೆ ಹಾಕಿರೋದ್ರಿಂದ ಯಾವುದೇ ರೀತಿ ಕಷ್ಟ ಇರೋದಿಲ್ಲ ಇದು. ಈಗ 7 ಡಬಲ್ ಕ್ರೋಶೆ ಆಗಿದೆ. 7 ಡಬಲ್ ಕ್ರೋಶೆ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡೆ ನಾನು ಡಬಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು 2 ಚೈನ್ ಇದೆಯಲ್ಲ ಆ 2 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಆದಮೇಲೆ ನೋಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ತಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಬೀಡ್ ಲಾಕ್ನ ಮಾಡ್ಕೋಬೇಕು. ಬೀಡ್ ಲಾಕ್ ಆದಮೇಲೆ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕೋಕ್ಕಿಂತ ಮುಂಚೆ ಡಬಲ್ ಕ್ರೋಶೆ ಮಾಡ್ಕೊಂಡಿದ್ದೀವಿ ಅಲ್ವಾ ಅದೇ ಹೋಲಲ್ಲಿ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನಾನು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನಾವು
ಡಬಲ್ ಕ್ರೋಶೆ ಮಾಡ್ತಿದ್ವಿ ಅಲ್ವಾ, ಆ ಥರ ಮಾಡ್ತಾ ಇಲ್ಲ. ಈಗ ಹಾಗೇ ಸಿಂಗಲ್ ಕ್ರೋಶೆ ನೋಡಿ. ಇಲ್ಲಿ ಲಾಸ್ಟಲ್ಲಿ 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಇದೆ ಅಲ್ವಾ, ನೋಡಿ ಇಲ್ಲಿ ತೋರಿಸ್ತೀನಿ. 4ನೇ ಡಬಲ್ ಕ್ರೋಶೆ ಮತ್ತು 3ನೇ ಡಬಲ್ ಕ್ರೋಶೆ ಗ್ಯಾಪ್ ಅಥವಾ 4ನೇ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲು, ಅಲ್ಲಿಗೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ 4ನೇ ಡಬಲ್ ಕ್ರೋಶೆ ಲಾಸ್ಟ್ ಎಂಡಿಂಗಲ್ಲಿ ಡಬಲ್ ಕ್ರೋಶೆ ಇದೆಯಲ್ಲ, ಅದ್ರ ಮೇಲ್ಗಡೆ ಹೋಲಿಗೆ ಹೋಗಿ ಸಿಂಗಲ್ ಕ್ರೋಶೆನ ಮಾಡಿಕೊಂಡು 2 or 3 ಚೈನ್ 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ಳೋಣ. ಈಗ ಕ್ರೋಶನ ಹಿಂಗೆ ಎಳ್ಕೊಂಡ್ರೆ ಸಾಕು ಫ್ರೆಂಡ್ಸ್. ದಾರನ ಸ್ವಲ್ಪ ಹಿಂಗೆ ಎಳ್ದು ಟೈಟ್ ಮಾಡಿಕೊಂಡ್ರೆ ಇಷ್ಟೇ ಮುಗೀತು. ಡಿಸೈನ್ ಪೂರ್ತಿ ಕಂಪ್ಲೀಟ್ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ತುಂಬಾ ಚೆನ್ನಾಗಿರುತ್ತಿದ್ದು ಡಿಸೈನು ಅಷ್ಟೇ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿ ಬಂದಿರುತ್ತಿದ್ದು. ಈಗ ಇಲ್ಲಿ ಉಳಿದಿರೋ ಥ್ರೆಡ್ಸ್ಗಳು ಏನಿದೆ ಆ ಥ್ರೆಡ್ಸಿಗೆ ನಾನು ಫ್ಯಾಬ್ರಿಕ್ ಗ್ಲೂನ ಹಾಕಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಮಿಕ್ಕಿರೋ ಥ್ರೆಡ್ಸ್ನ ಕಟ್ ಮಾಡಿಬಿಡ್ತೀನಿ. ನೋಡಿ ಇಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಇದನ್ನು ನೀಟಾಗಿ ಗಮ್ನ ಪೇಸ್ಟ್ ನೋಡಿ ಇಲ್ಲಿ ಥ್ರೆಡ್ಸ್ಗಳನ್ನೆಲ್ಲ ಈ ಥರ ಜೋಡಿಸಿ ಪೇಸ್ಟ್ ಆಗೋ ರೀತಿಯಲ್ಲಿ ಒಂದು 2 ಮಿನಿಟ್ಸ್ ಅಥವಾ ಒಂದು 30 ಸೆಕೆಂಡ್ಸ್ ಟು 1 ಮಿನಿಟ್ ಇಟ್ಕೊಂಡ್ರೆ ಸಾಕಿದು. ಬೇಗನೆ ಡ್ರೈ ಆಗಲಿಕ್ಕೆ ಒಂದು 2 ಮಿನಿಟ್ಸ್ ಬೇಕು, ಬಟ್ ಈ ಥರ ಸ್ಟಿಕ್ ಆಗಲಿಕ್ಕೆ ಒಂದು 30 ಸೆಕೆಂಡ್ಸ್ ಸಾಕು. ಆಮೇಲೆ ದಾರನ ಟ್ರಿಮ್ ಮಾಡ್ಕೋಬೇಕು. ಎಷ್ಟು ಲೆವೆಲ್ ಬೇಕೋ ಅಷ್ಟು ಲೆವೆಲಲ್ಲಿ ದಾರನ ಟ್ರಿಮ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಡಿಸೈನ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಗಿನರ್ಸು ಸಹ ಆರಾಮಾಗಿ ಹಾಕ್ಬೋದು. ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಿಂಗಲ್ಲಿ ಫ್ಯಾಬ್ರಿಕ್ ಗ್ಲೂನ ಹಾಕಿ ಇದು ಮಾಡ್ಕೋಬೇಕು, ಯಾಕಂದರೆ ನಾವು ಇಲ್ಲಿ ಕುಚ್ಚನ್ನ ಕಟ್ಟೋದಿಲ್ಲ ಅಲ್ವಾ, ಸೊ ಹಾಗಾಗಿ ದಾರ ಎಲ್ಲೂ ಸೇರ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಎಂಡಿಂಗು ಮತ್ತು ಸ್ಟಾರ್ಟಿಂಗಲ್ಲಿ ಗ್ಲೂನ ಹಾಕಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಇದು ಡಿಸೈನ್ನ ಫೈನಲ್ ಲುಕ್ಕು. ತುಂಬಾ ಚೆನ್ನಾಗಿದೆ ಇದು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಫ್ರೆಂಡ್ಸ್. ಈ ಡಿಸೈನ್ ನಾವು ಚಾರ್ಜಸ್ ಮಾಡ್ತೀವಿ ಅಂದರೆ 550 to 650 ಚಾರ್ಜಸ್ ಮಾಡ್ಬೋದು. ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ, ಪ್ಲೇಸ್ ಮೇಲೆ ಡಿಪೆಂಡು ಫ್ರೆಂಡ್ಸ್. ಕಡಿಮೆ ಜಾಸ್ತಿ ನೋಡಿಕೊಂಡು ಚಾರ್ಜಸ್ ಮಾಡ್ಕೊಳ್ಳಿ. ಇದು ಬಿಗಿನರ್ಸು ಸಹ ಆರಾಮಾಗಿ ಹಾಕ್ಬೋದು, ಯಾವುದೇ ರೀತಿ ಡೌಟ್ಸ್ ಇಲ್ಲ. ಯಾಕಂದರೆ ಇಲ್ಲಿ ನಾನು ಬರೀ ಡಬಲ್ ಕ್ರೋಶೆನ ಯೂಸ್ ಮಾಡ್ಕೊಂಡಿರೋದು ಅಷ್ಟೇ. ಆರಾಮಾಗಿ ಬಿಗಿನರ್ಸು ಹಾಕ್ಬೋದು. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ ಅವರು ಸಹ ಆರಾಮಾಗಿ ಟ್ರೈ ಮಾಡ್ಬೋದು. ಒಂದ್ಸಲಿ ಟ್ರೈ ಮಾಡಿ ಕಮೆಂಟಲ್ಲಿ ಹೇಳಿ ಹೇಗೆ ಬಂತು ಡಿಸೈನು ಅಂತ. ಮತ್ತೆ ಮುಂದಿನ ವೀಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ವಿತ್ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಬೀಡ್ ಯೂಸ್ ಮಾಡದೆ ಹೇಗೆ ಬ್ರೈಡಲ್ ಡಿಸೈನ್ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫಸ್ಟು 6 ಎಳೆ ದಾರನ ಗಂಟು ಕಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಒಂದು ಬಟ್ಟೆಗೆ ಹಾಕಿ ತೋರಿಸ್ತೀನಿ ನೋಡಿ. ಬಟ್ಟೆಗೆ ಫಸ್ಟು ಕ್ರೋಶನ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಒಟ್ಟು 2 ಟೈಮ್ಸು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಆದಮೇಲೆ 1 2 3 4 5 5 ಚೈನ್ನ ಹಾಕ್ಕೊಂಡು ಅದು ಎಲ್ಲಿ ಬರುತ್ತೆ ಅಂತ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು 5 ಚೈನ್ನ ಲಾಕ್ ಮಾಡ್ಕೋಬೇಕು. 5 ಚೈನ್ ಲಾಕ್ ಆದಮೇಲೆ ಏನು 1 2 3 4 ಚೈನ್ ಹಾಕಿದ್ದೀನಿ. ಈಗ 5ನೇ ಚೈನ್ನ ಹಾಕ್ಕೋಬೇಕು. 5 ಚೈನ್ನ ಹಾಕ್ಕೊಂಡು ಅದು ಕೂಡ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡ್ಕೊಳ್ಳೋಣ. ಬಟ್ಟೆಗೆ ಲಾಕ್ ಆದಮೇಲೆ ಈಗ ಹೇಗೇನು ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 6 ನಾನು 2 ಟೈಮ್ಸ್ 5 ಚೈನ್ ಆದಮೇಲೆ ಈಗ 6 ಚೈನ್ನ ಹಾಕ್ಕೊಂಡಿದ್ದೀನಿ. ಈ 6 ಚೈನ್ ನೋಡಿ 2 ಪಾಯಿಂಟ್ ಒಳಗೆ ಸ್ಟ್ರೈಟಾಗಿಟ್ಟು ನೋಡಿಕೊಂಡು 2 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಅಂದರೆ 6 ಚೈನ್ನ 2 ಪಾಯಿಂಟ್ ಒಳಗೇ ಲಾಕ್ನ ಮಾಡ್ಕೋಬೇಕು. ಸ್ಟ್ರೈಟಾಗಿ ಮಾಡ್ಕೊಳ್ಳೋ ಹಾಗಿಲ್ಲ. ಈ ಚೈನ್ ಬಂದು ಯು ಶೇಪಲ್ಲಿ ಕೂರೋ ರೀತಿಯಲ್ಲಿ ನಾವು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗೇನು 5 ಚೈನ್ನ ಹಾಕ್ಕೊಳ್ಳೋಣ. 5 ಚೈನ್ ಆದಮೇಲೆ 5 ಚೈನ್ ಮಾತ್ರ ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಮತ್ತೆ ಒಂದು 5 ಚೈನ್ನ ಹಾಕ್ಕೊಳ್ಳೋಣ. 1 2 3 4 5 5 ಚೈನ್ನ ಹಾಕ್ಕೊಂಡು ಅದು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಲಾಕ್ನ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನಾನು 2 ಟೈಮ್ಸು 5 ಚೈನ್ನ ಹಾಕಿದ್ದೀನಿ. 6 ಚೈನ್ ಆದಮೇಲೆ
3 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು. ಫಸ್ಟು 2 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು. ಆಮೇಲೆ 6 ಚೈನ್ನ ಹಾಕ್ಕೊಂಡು 2 ಪಾಯಿಂಟ್ ಒಳಗೆ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ 3 ಟೈಮ್ಸು 5 ಚೈನ್ನ ಹಾಕ್ಕೋಬೇಕು. 3 ಟೈಮ್ಸ್ 5 ಚೈನ್ ಆದಮೇಲೆ ಈಗ 6 ಚೈನ್ನ ಹಾಕ್ಕೊಳ್ಳೋಣ. 6 ಚೈನ್ನ ಹಾಕ್ಕೊಂಡು ನೋಡಿ, ಇಲ್ಲಿ ಸ್ಟ್ರೈಟಾಗಿ ನೋಡಿಕೊಂಡು 2 ಪಾಯಿಂಟ್ ಒಳಗೆ ಎಳ್ಕೊಂಡು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ಇದು ಯು ಶೇಪಲ್ಲಿ ಬರಬೇಕು, ಆ ರೀತಿಯಲ್ಲಿ ನೋಡಿಕೊಂಡು ನಾವು ಲಾಕ್ನ ಮಾಡ್ಕೋಬೇಕು. ಈಗ ಅಗೇನ್ 5 ಚೈನ್ನ ಹಾಕ್ಕೊಳ್ಳೋಣ. ಫಸ್ಟು ಸ್ಟಾರ್ಟಿಂಗ್ 2 ಟೈಮ್ಸು 5 ಚೈನ್, ಆಮೇಲೆ 6 ಚೈನ್, ಮತ್ತು ಅಗೇನ್ 3 ಟೈಮ್ಸ್ 5 ಚೈನ್ ಮತ್ತು 6 ಚೈನ್. ಇದೇ ಥರ ಕಂಟಿನ್ಯೂ ಮಾಡ್ಕೋಬೇಕು. ಕಂಟಿನ್ಯೂ ಆದಮೇಲೆ 2 ಚೈನ್ನ ಹಾಕ್ಕೊಂಡು ದಾರನ ಟ್ರಿಮ್ ಮಾಡ್ಕೋಬೇಕು. ಇದು ಬೇಸ್ ಲೈನು ಈ ಥರ ಇರುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ನ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಸೇಮ್ ಥ್ರೆಡ್ನೇ ತೊಗೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಸಿಂಗಲ್ ಲಾಕ್ ಅಥವಾ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳಿ. ಇಲ್ಲಾಂದರೆ 5 ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿ. 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟ್ 5 ಚೈನ್ ಗ್ಯಾಪಿಗೆ 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. 5 ಚೈನ್ ಲಾಕ್ ಏನಿದೆ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಆದಮೇಲೆ ಈಗ 2 ಚೈನ್ನ ಹಾಕ್ಕೊಳ್ಳೋಣ. 1 2 2 ಚೈನ್ನ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಲ್ಲಿ ಹೋಗಿ ಅಂದರೆ 5 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. 2 ಚೈನ್ ಹಾಕ್ಕೊಂಡು 5 ಚೈನಿಗೆ ಲಾಕ್ ಆದಮೇಲೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ 6 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗಿರುತ್ತೆ, 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಅಗೇನ್ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. 6 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ, 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. 6 ಚೈನ್ ಗ್ಯಾಪಿಗೆ ಹಾಕಿ 3 ಲೂಪ್ ಆಗುತ್ತೆ, 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಅಂದರೆ ಸೂಜಿ ಮೇಲೆ 1 ಸಲ ದಾರ ತೊಗೊಂಡ್ರೆ ಅದು ಡಬಲ್ ಕ್ರೋಶೆ ಆಗುತ್ತೆ, 2 ಸಲ ದಾರ ತೊಗೊಂಡ್ರೆ ಅದು ತ್ರಿಬಲ್ ಕ್ರೋಶೆ ಆಗುತ್ತೆ. ಮತ್ತೆ ಒಂದು ಡಬಲ್ ಕ್ರೋಶೆ. ಈಗ 6 ಡಬಲ್ ಚೈನ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆ ಅಂದರೆ ಆರ್ಚ್ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೊಳ್ಬೇಕು. ಈ ಡಬಲ್ ಕ್ರೋಶೆ ಮಾಡ್ಕೋಬೇಕಾದ್ರೆ ದಾರನ ಜಾಸ್ತಿ ಟೈಟಾಗೂ ಮಾಡ್ಕೋಬೇಡಿ, ಜಾಸ್ತಿ ಲೂಸಾಗೂ ಮಾಡ್ಕೋಬೇಡಿ. ಜಾಸ್ತಿ ಟೈಟಾಗಿ ಮಾಡ್ಕೊಳ್ಳೋದ್ರಿಂದ ಡಿಸೈನು ಬಗ್ಗಂಗೆ ಕಾಣಿಸುತ್ತೆ. ಲೂಸಾಗಿ ಮಾಡಿಕೊಂಡ್ರೆ ಗ್ಯಾಪು ಚೆನ್ನಾಗಿ ಕಾಣಿಸಲ್ಲ, ಫಿನಿಶಿಂಗು ನೀಟಾಗಿ ಬಂದಿರಲ್ಲ. ನೋಡಿ, ಇಲ್ಲಿ ನಾನು ಒಂದೇ ಲೆವೆಲಲ್ಲಿ ಮಾಡ್ತಾಯಿದ್ದೀನಿ, ಫಿನಿಶಿಂಗು ನೀಟಾಗಿ ಬರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ. ಫುಲ್ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗಲಿಕ್ಕೆ 1 2 3 4 5 6 7 8 9 10 11 12 13 ತ್ರಿಬಲ್ ಕ್ರೋಶೆ ಬೇಕಾಯಿತು ನನಗೆ. 13 ತ್ರಿಬಲ್ ಕ್ರೋಶೆ ಆದಮೇಲೆ ಈ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ನೋಡಿ, ಈ ಥರ ಡಿಸೈನ್ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಡಬಲ್ ಕ್ರೋಶೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ. ಈಗ 2 ಚೈನ್ನ ಹಾಕ್ಕೊಳ್ಳೋಣ. ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೋಬೇಕು. 2 ಚೈನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ನಾವು 2 ಚೈನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪಿಗೆ ಲಾಕ್ನ ಮಾಡಿಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡಿದ್ವಿ. ಎಂಡಿಗೂ ಅಷ್ಟೇ 5 ಚೈನಿಗೆ ಲಾಕ್ ಮಾಡಿಕೊಂಡು 2 ಚೈನ್ನ ಹಾಕ್ಕೊಂಡು 5 ಚೈನ್ ಗ್ಯಾಪಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 5 ಚೈನ್ನ ಹಾಕ್ಕೊಂಡು 5 ಚೈನ್ ಎಲ್ಲಿ ಲಾಕ್ ಮಾಡಿದ್ದೆ ಅಲ್ವಾ ಅಲ್ಲಿಗೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕಿ 5 ಚೈನಿಗೆ ಲಾಕ್ ಮಾಡ್ಕೊಳ್ಳೋಣ. 5 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟ್ 6 ಚೈನ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ನೋಡಿ, ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. 6 ಚೈನ್ ಗ್ಯಾಪಿಗೆ ಹೋಗಿ 3 ಲೂಪ್ ಆಗುತ್ತೆ, 2ರಲ್ಲಿ 1 ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತೆ ಒಂದು ಅದೇ ರೀತಿಯಲ್ಲಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು.
ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಬಟ್ಟೆಗೆ ಹಾಕಿ ಡಬಲ್ ಕ್ರೋಶನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಟ್ಟು 12 ಡಬಲ್ ಕ್ರೋಶೆ ಮಾಡಿದ್ದೀನಿ. ಇದು 13ನೇ ಡಬಲ್ ಕ್ರೋಶನ ಮಾಡ್ತಾಯಿದ್ದೀನಿ. 13 ಡಬಲ್ ಕ್ರೋಶನ ಮಾಡ್ಕೊಂಡಾದಮೇಲೆ ನೋಡಿ ಇಲ್ಲಿ ತೋರಿಸ್ತೀನಿ 13 ಡಬಲ್ ಕ್ರೋಶೆ ಇದೆ ಅಂತ. 1 2 3 4 5 6 7 8 9 10 11 12 13 ಒಟ್ಟು ನಾನಿಲ್ಲಿ 13 ಡಬಲ್ ಕ್ರೋಶನ ಮಾಡಿದ್ದೀನಿ. 13 ಡಬಲ್ ಕ್ರೋಶೆ ಆದಮೇಲೆ 5 ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 2 ಚೈನ್ನ ಹಾಕ್ಕೊಂಡು ಈ 5 ಚೈನ್ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಇದೇ ಥರ ನಾವು ಫುಲ್ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಬೇಕು. ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಸೆಕೆಂಡ್ ಸ್ಟೆಪ್ಪು ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಸ್ಟೆಪ್ಪಿಗೆ ನಾನು ಬೇರೆ ಕಲರ್ ಥ್ರೆಡ್ನ ತೊಗೊಂಡಿದ್ದೀನಿ. ಅದು ಅಷ್ಟೇ ತುದಿಲಿ ಗಂಟು ಕಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಎಲ್ಲಿ ಲಾಕ್ ಮಾಡಿದ್ದೀಯಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ 5 ಚೈನ್ನ ಹಾಕ್ಕೊಂಡು ಆ 5 ಚೈನ್ ಗ್ಯಾಪ್ ಇದೆ ಅಲ್ವಾ, ಲಾಕ್ ಇದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಸೆಕೆಂಡ್ನೇ 5 ಚೈನ್ ಲಾಕ್ ಇದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಡಬಲ್ ಕ್ರೋಶೆ ಮಾಡಿದ್ದೀವಿ ಅಲ್ವಾ, ಆ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗ್ತಾ ಇಲ್ಲ ನಾನು. 5 ಚೈನ್ ಆದಮೇಲೆ ಸ್ಪೇಸ್ ಇದೆ ನೋಡಿ, ಡಬಲ್ ಕ್ರೋಶೆಗೂ 5 ಚೈನ್ ಮಿಡಲಲ್ಲಿ ಆ ಡಬಲ್ ಕ್ರೋಶೆಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಈಗ ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೆಕ್ಸ್ಟು ಡಬಲ್ ಕ್ರೋಶೆ ಇದೆ ಅಲ್ವಾ, 2 ಡಬಲ್ ಕ್ರೋಶೆ ಮಧ್ಯದಲ್ಲಿ, ನಾನು ಮೇಲ್ಗಡೆ ಹೋಲಿಗೆ ಹೋಗ್ತಾ ಇಲ್ಲ, ಮೇಲ್ಗಡೆ ಹೋಲಲ್ಲಿ ಹೋಗ್ತಾ ಇಲ್ಲ, ಡಬಲ್ ಕ್ರೋಶೆ ಮಧ್ಯದಲ್ಲಿ ಇರುತ್ತೆ ನೋಡಿ, ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಇರುತ್ತೆ ಅಲ್ಲ, 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪು, ಆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ನೆಕ್ಸ್ಟು ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆ ನೋಡಿ, ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯದಲ್ಲಿ ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಿಗೆ ಹೋಗಿ ದಾರನ ಎಳ್ಕೊಳ್ಳಿ. 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಸಾಮಾನ್ಯವಾಗಿ ನಾವು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಿದ್ವಿ ಅಲ್ವಾ, ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಮತ್ತೆ ಡಬಲ್ ಕ್ರೋಶೆನ ಮಾಡ್ತಿದ್ವಿ. ಇಲ್ಲಿಗೆ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನು ಡಬಲ್ ಕ್ರೋಶೆ ಮಿಡಲಲ್ಲಿ ತಗೊಳ್ತಾ ಇದ್ದೀನಿ, ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಲ್ಲಿ ತಗೊಳ್ತಾ ಇಲ್ಲ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೋಬೇಕು. ಡಬಲ್ ಕ್ರೋಶೆ ಮಿಡಲ್ 2 ಡಬಲ್ ಕ್ರೋಶೆ ಮಧ್ಯದಲ್ಲಿ ಸ್ಪೇಸ್ ಇರುತ್ತೆ ಅಲ್ವಾ, ಆ ಸ್ಪೇಸಿಗೆ ನಾನು ಕ್ರೋಶನ ಹಾಕ್ತಾ ಇರೋದು, ಕನ್ಫ್ಯೂಸ್ ಮಾಡ್ಕೋಬೇಡಿ. ನೋಡಿ ತೋರಿಸ್ತೀನಿ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಡಬಲ್ ಕ್ರೋಶೆ ಇದೆಯಲ್ಲ, ಡಬಲ್ ಕ್ರೋಶೆ ಮಧ್ಯದಲ್ಲಿ ಇದೆಯಲ್ಲ, ಆ ಹೋಲಿಗೆ ಹೋಗಿ ದಾರನ ಎಳ್ಕೊಂಡು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಆಗೋ ರೀತಿಯಲ್ಲಿ ನಾವು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನಿಮಗೆ ಡಬಲ್ ಕ್ರೋಶೆ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಅಷ್ಟು ಫಾಸ್ಟಾಗಿ ಹೇಳ್ತಾ ಇರೋದು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ ತೋರಿಸ್ತೀನಿ ನೋಡಿ. ಕೊನೆಯಲ್ಲಿ ನಾನು 5 ಚೈನ್ ಹಾಕಿದ್ದೀನಿ ಅಲ್ವಾ, 5 ಚೈನ್ ಹಾಕಿರೋದು ಮತ್ತು ಡಬಲ್ ಕ್ರೋಶೆ ಮಿಡಲಲ್ಲಿ ಸ್ಪೇಸ್ ಇದೆ ನೋಡಿ ಇಲ್ಲಿ, ಆ ಸ್ಪೇಸಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಕೊನೆವರೆಗೂ ನಾವು ಡಬಲ್ ಕ್ರೋಶೆ ಮಿಡಲಲ್ಲೇ ಹಾಕಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಈಗ 5 ಚೈನ್ ಲಾಕ್ ಅಂದರೆ 2 ಚೈನ್ ಆದಮೇಲೆ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ನೋಡಿ ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಈ ಥರ ಕಾಣಿಸುತ್ತೆ, ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಇಲ್ಲೂ ಅಷ್ಟೇ ಆರ್ಚ್ಗಳು ಎಷ್ಟು ಈಕ್ವಲ್ ಆಗಿ ಬಂದಿದೆ ಅಂತ ನೋಡಿ. ಮತ್ತು 5 ಚೈನ್ನ ಹಾಕ್ಕೊಳ್ಳೋಣ. 5 ಚೈನ್ನ ಹಾಕ್ಕೊಂಡು 5 ಚೈನ್ ಲಾಕ್ ಏನು ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. 5 ಚೈನ್ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಈಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ನೋಡಿ ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, 5 ಚೈನ್ ಮತ್ತು ಡಬಲ್ ಕ್ರೋಶೆ ಮಧ್ಯದಲ್ಲಿ ಹೋಗಿ ದಾರನ ಎಳ್ಕೋಬೇಕು. 3 ಲೂಪ್ ಆಗುತ್ತೆ. 2ರಲ್ಲೊಂದು ಅಂದರೆ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಮತ್ತು ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯದಲ್ಲಿ ದಾರನ ಎಳ್ಕೊಂಡ್ರೆ 3 ಲೂಪ್ ಆಗುತ್ತೆ. 2ರಲ್ಲೊಂದು ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಅದೇ ಥರ ಮತ್ತೆ ಒಂದು ಡಬಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು
ಡಬಲ್ ಕ್ರೋಶೆ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶೆನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ ನೋಡಿ ತೋರಿಸ್ತೀನಿ, 5 ಚೈನ್ ಗ್ಯಾಪು ಮತ್ತು ಡಬಲ್ ಕ್ರೋಶೆ ಮಿಡಲಲ್ಲಿ ಹೋಗಿಯೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. ಅಂದರೆ ಕೊನೆವರೆಗೂ ಡಬಲ್ ಕ್ರೋಶೆನ ಮಾಡ್ಕೋಬೇಕಷ್ಟೆ. ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ ಹಾಕಿ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ನೋಡಿ ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನು ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ನಾನಿಲ್ಲಿ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಕೊನೆಯಲ್ಲಿ 2 ಚೈನ್ನ ಹಾಕಿ ದಾರನ ಟ್ರಿಮ್ ಮಾಡ್ಕೊಂಡಿರೋದಷ್ಟೇ. ನೋಡಿ ಇದು 3rd ಸ್ಟೆಪ್ಪು ಬಂದು ಈ ಥರ ಕಾಣಿಸುತ್ತೆ. ನಾವು ಇದಕ್ಕೆ ಬೇಕಾದರೆ ಹಾಗೆ ಕುಚ್ಚು ಕಟ್ಬೋದು, ಇಲ್ಲ ನೆಕ್ಸ್ಟ್ ಸ್ಟೆಪ್ಪನ್ನು ನಾವು ಮಾಡ್ಕೋಬೋದು. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡ್ತಾ ಇದ್ದೀನಿ. ಸೇಮ್ ನೋಡಿ ಇಲ್ಲಿ ಫಸ್ಟು ಹೇಗೆ ಡಬಲ್ ಕ್ರೋಶೆ ಮೇಲ್ಗಡೆ ಲಾಕ್ ಮೇಲೆ ಲಾಕ್ ಮಾಡಿದ್ದೆ ಅಲ್ವಾ, ಅದೇ ಥರ ಮತ್ತೆ ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಲಾಕ್ ಮಾಡಿದ್ದೀವಿ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ನೆಕ್ಸ್ಟು 5 ಚೈನ್ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಆದಮೇಲೆ ಈಗೇನು 4 or 5 ಚೈನ್ನ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಚೈನ್ ಬೇಕಾಗುತ್ತೆ ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನನಗೆ 4 ಚೈನ್ ಬೇಕಾಯಿತು. 4 ಚೈನ್ ಆದಮೇಲೆ ನೋಡಿ ಇಲ್ಲಿ 5 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 5 ಚೈನ್ ಲಾಕ್ ಮಾಡಿದ್ದೆ ಅಲ್ವಾ, ಆ ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ 1 2 3 3 ಚೈನ್ನ ಹಾಕ್ಕೊಂಡು ಫಸ್ಟ್ನೇ ಚೈನ್ ಇದೆಯಲ್ಲ ಅದಕ್ಕೆ ಹೋಗಿ ಲಾಕ್ನ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ, ನಿಮಗೆ ಕನ್ಫ್ಯೂಸ್ ಆಗಿದ್ದರೆ ನೋಡಿ. ಇಲ್ಲಿ 1 2 ಫಸ್ಟ್ನೇದು 1 2 ಚೈನ್ನ ಬಿಟ್ಬಿಟ್ಟು 3ನೇ ಚೈನ್ ಅಂದರೆ ಸ್ಟಾರ್ಟಿಂಗಲ್ಲಿ ಫಸ್ಟ್ ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ 1ನ ಸ್ಕಿಪ್ ಮಾಡಬೇಕು, ಅಂದರೆ ನೆಕ್ಸ್ಟು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಅದು ನೆಕ್ಸ್ಟ್ ಡಬಲ್ ಕ್ರೋಶೆ, ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಈಗ ತೋರಿಸ್ತೀನಿ ನೋಡಿ. ಈಗ 3 ಚೈನ್ನ ಹಾಕ್ಕೊಳ್ಳೋಣ. 1 2 3 ಚೈನ್ನ ಹಾಕಿದ್ದೀವಿ. ಮೇಲ್ಗಡೆ 2 ಚೈನ್ನ ಬಿಟ್ಬಿಟ್ಟು ಕೆಳಗಡೆ ಅಂದರೆ ಸ್ಟಾರ್ಟಿಂಗ್ ಹಾಕಿದ್ವಿ ಅಲ್ವಾ, ಆ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಆ ಚೈನ್ ಗ್ಯಾಪ್ ಇದೆ ಅಲ್ವಾ, ಆ ಚೈನಿಗೆ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಒಂಥರ ಪಿಕಾಟ್ ಟೈಪ್ ಕಾಣಿಸುತ್ತೆ, ಇದು ಪಿಕೋ ಟೈಪು. ಈ ಥರ ಲಾಕ್ ಆದಮೇಲೆ 1 ಡಬಲ್ ಕ್ರೋಶೆ ಅಂದರೆ ನೆಕ್ಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ನಾವು. ಇಲ್ಲಿ ನೋಡಿ 1ನ ಸ್ಕಿಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. 1ನ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೊಂಥರ ಗೋಪುರ ಟೈಪು, ಏನೋ ಒಂಥರ ಡಿಫ್ರೆಂಟ್ ಶೇಪ್ ಕಾಣಿಸುತ್ತೆ ಫ್ರೆಂಡ್ಸ್. ಮತ್ತು 3 ಚೈನ್ನ ಹಾಕ್ಕೊಳ್ಳೋಣ. 3 ಚೈನ್ನ ಹಾಕ್ಕೊಂಡು 2 ಚೈನ್ನ ಸ್ಕಿಪ್ ಮಾಡಿ ಸ್ಟಾರ್ಟಿಂಗ್ ಚೈನ್ ಹಾಕಿದ್ದೆ ಅಲ್ವಾ, ಆ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳಿ. ನೋಡಿ ಲಾಕ್ ಆದಮೇಲೆ ಡಿಸೈನ್ ಈ ಥರ ಕಾಣಿಸುತ್ತೆ. 1ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಡಬಲ್ ಕ್ರೋಶೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಮತ್ತು 3 ಚೈನ್ನ ಹಾಕ್ಕೊಳ್ಳೋಣ. 1 2 3 3 ಚೈನ್ನ ಹಾಕ್ಕೊಂಡು 2 ಚೈನ್ನ ಬಿಟ್ಟು ಫಸ್ಟ್ನೇ ಚೈನ್ ಇದೆ ಅಲ್ವಾ, ಆ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೊಂಥರ ಡಿಸೈನ್ ಕಾಣಿಸುತ್ತೆ ಫ್ರೆಂಡ್ಸ್. ಫಸ್ಟು 2 ಚೈನ್ನ ಸ್ಕಿಪ್ ಮಾಡಿ ನೆಕ್ಸ್ಟು 2 ಚೈನ್ ಗ್ಯಾಪಿಗೆ ಹೋಗಿ ಲಾಕ್ನ ಮಾಡ್ಕೊಳ್ಳೋದಿದು. ಲಾಕ್ ಆದಮೇಲೆ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ನೋಡಿ ಈ ಥರ ಡಿಸೈನ್ ಕಾಣಿಸುತ್ತೆ. ಡಿಸೈನ್ ಒಂಥರ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನಾನು ಹೊಸದಾಗಿ ಟ್ರೈ ಮಾಡಿರೋದು ಈ ಡಿಸೈನು. ನೆಕ್ಸ್ಟು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ನೋಡಿ ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಲಾಕ್ ಮಾಡಬೇಕಾದ್ರೆ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಮತ್ತೆ ನೋಡಿ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಚೈನ್ನ ಹಾಕ್ಕೊಂಡು 2 ಚೈನ್ನ ಮೇಲ್ಗಡೆ 2 ಚೈನ್ನ ಸ್ಕಿಪ್ ಮಾಡಿ ಕೆಳಗಡೆ ಚೈನ್ ಇದೆಯಲ್ಲ ಸ್ಟಾರ್ಟಿಂಗ್ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಮೇಲ್ಗಡೆ 2 ಚೈನ್ನ ಬಿಟ್ಟು ಸ್ಟಾರ್ಟಿಂಗಲ್ಲಿ ಚೈನ್ ಹಾಕಿದ್ವಿ ಅಲ್ವಾ, ಆ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ತೋರಿಸ್ತೀನಿ ನೋಡಿ ಇಲ್ಲಿ, ಆ ಚೈನಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಡಿಸೈನ್ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಆದಮೇಲೆ 1 ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು ನಾವು. 1ನ ಸ್ಕಿಪ್ ಮಾಡಿ ನೆಕ್ಸ್ಟು ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಇದೇ ಥರ ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಆರ್ಚ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೋಡಿ.
ನೋಡಿ ಸ್ಟಾರ್ಟಿಂಗಲ್ಲಿ ನಾನು ಲಾಕ್ ಮೇಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡಿರೋದ್ರಿಂದ ಇಲ್ಲಿ ಎಂಡಿಂಗಲ್ಲೂ ಅಷ್ಟೇ ಲಾಕ್ವರೆಗೂ ನಾವು ಈ ಡಿಸೈನ್ನ ಎಂಡ್ ಮಾಡಬೇಕು. ಮತ್ತೆ 3 ಚೈನ್ನ ಹಾಕ್ಕೊಂಡು 3 ಚೈನ್ ಲಾಕ್ ಮಾಡಿಕೊಂಡು 3 ಚೈನಿಗೆ ಪಿಕಾಟ್ನ ಮಾಡಿಕೊಂಡು ಲಾಕ್ ಮೇಲೇ ಲಾಕ್ನ ಮಾಡ್ಕೋಬೇಕು. ಕಂಪ್ಲೀಟ್ ಆದಮೇಲೆ ಈಗ 4 ಆರ್ 5 ಚೈನ್ನ ಹಾಕ್ಕೊಂಡು ನೆಕ್ಸ್ಟು 5 ಚೈನ್ ಗ್ಯಾಪ್ ಮೇಲೇ ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮೇಲೇ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಇಲ್ಲಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು. ಸೊ ಎಂಡಿಂಗಲ್ಲೂ ಅಷ್ಟೇ ಲಾಕ್ವರೆಗೂ ನಾವು ಡಿಸೈನ್ನ ಮಾಡಬೇಕಾಗುತ್ತೆ. ನೋಡಿ ಡಿಸೈನ್ ಈ ಥರ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬಂದಿದೆ ಅಂತ ನೋಡಿ. ತುಂಬಾ ಚೆನ್ನಾಗಿರುತ್ತೆ ಇದು. ನಮಗಿಲ್ಲಿ ಬೇಕು ಅಂದರೆ ಬೀಡನ್ನ ಬೇಕಾದರೆ ಆ್ಯಡ್ ಮಾಡ್ಕೋಬೋದು ನಾವು. ಬೀಡ್ ಬೇಡ ಅನ್ನೋದಾದರೆ ಈ ಥರ ಬರೀ ಪ್ಲೇನಾಗಿ ಇಷ್ಟಪಡೋರು ಪ್ಲೇನಾಗೆ ನಾವು ಹಾಕ್ಕೋಬೋದು. ಈಗ ನೋಡಿ 3 ಚೈನ್ನ ಹಾಕ್ಕೊಂಡು ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. 3 ಚೈನ್ ಆದಮೇಲೆ ಸ್ಟಾರ್ಟಿಂಗ್ ಚೈನ್ ಹಾಕಿದ್ವಿ ಅಲ್ವಾ, 2 ಚೈನ್ನ ಸ್ಕಿಪ್ ಮಾಡಿ ಫಸ್ಟ್ನೇ ಚೈನ್ ಇದೆಯಲ್ಲ ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಸೊ ಇವಾಗ ಈ ಥರ ಪಿಕಾಟ್ ಟೈಪ್ ಕಾಣಿಸುತ್ತೆ. ನೆಕ್ಸ್ಟು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ, ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲ್ಗಡೆ ಹೋಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಅಗೇನ್ 3 ಚೈನ್ನ ಹಾಕ್ಕೊಳ್ಳೋಣ. 1 2 ಮತ್ತು 3ನೇ ಚೈನ್ ಇದು. 3 ಚೈನ್ನ ಹಾಕ್ಕೊಂಡು ನೋಡಿ ಸ್ಟಾರ್ಟಿಂಗ್ ಡಬಲ್ ಕ್ರೋಶೆ ಸ್ಟಾರ್ಟಿಂಗ್ 3 ಚೈನ್ ಇದೆ ಅಲ್ವಾ, ಸ್ಟಾರ್ಟಿಂಗ್ನೇ ಚೈನು ಅಲ್ಲಿಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ಅದ್ರ ನೆಕ್ಸ್ಟ್ ಡಬಲ್ ಕ್ರೋಶೆಗೆ ಹೋಗಿ ಲಾಕ್ನ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಒಂದು ವೇಳೆ ನೀವು ಇದನ್ನು ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ಈ ಡಿಸೈನ್ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ನಿಮ್ಗೇನಾದರೂ ಹೊಸ ಡಿಸೈನ್ ಬೇಕು ಅನ್ನೋರು ನನಗೆ ಕಾಮೆಂಟ್ ಮಾಡಿ ಹೇಳಿ ಇದು ಯಾವ ಡಿಸೈನ್ ಏನು ಅಂತ. ನಾನು ಆ ಡಿಸೈನ್ನ ನಿಮಗೆ ಹಾಕಿ ತೋರಿಸ್ತೀನಿ ಫ್ರೆಂಡ್. ಇದೇ ಥರ ಬಟ್ಟೆ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಬಟ್ಟೆ ಪೂರ್ತಿ ಕಂಪ್ಲೀಟ್ ಆದಮೇಲೆ ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಡಿಸೈನ್ನ ಕಂಪ್ಲೀಟ್ ಮಾಡಿ ಕುಚ್ಚನ್ನ ಕಟ್ಟಿದ್ದೀನಿ. ನಾನಿಲ್ಲಿ ಕುಚ್ಚನ್ನ ಕಟ್ಟಲಿಕ್ಕೆ 157 ದಾರಾನ ತೊಗೊಂಡಿದ್ದೀನಿ. ಪುಟಾಣಿ ಕುಚ್ಚನ್ನ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ. ಒಂದೇ ಕಲರಲ್ಲಿ ನಾನು ಕುಚ್ಚನ್ನ ಕಟ್ಟಿರೋದು. ಇದಕ್ಕೆ ನೀವು ಬೇಕಾ ಅಂದರೆ ಸ್ಟೋನ್ ಚೈನು ಬಾಲ್ ಚೈನು ಬೇಕಾದರೆ ಅಂಟಿಸ್ಕೋಬೋದು, ಇನ್ನೂ ಗ್ರ್ಯಾಂಡ್ ಲುಕ್ಕಿಂಗ್ ಬರುತ್ತೆ. ಇಲ್ಲ ನನಗೆ ಬೀಡ್ಸು ಸ್ಟೋನ್ ಚೈನ್ ಏನೂ ಬೇಡ, ಹೀಗೆ ಬೇಕು ಬರೀ ಥ್ರೆಡ್ಡಲ್ಲೇ ಮಾಡ್ಕೊಳ್ತೀನಿ ಅಂದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ನಾವು ಚಾರ್ಜಸ್ ಮಾಡ್ತೀವಿ ಅನ್ನೋದಾದರೆ 850 ಅಬೋ ಚಾರ್ಜಸ್ ಮಾಡ್ಕೋಬೋದು. ಪ್ಲೇಸ್ ಮೇಲೆ ಡಿಪೆಂಡ್ ಫ್ರೆಂಡ್ಸ್, ಇಷ್ಟೇ ಅಂತ ಹೇಳಲಿಕ್ಕಾಗಲ್ಲ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.